ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುರುಗೋಡು ಗ್ರಾಮದ ಚೌಕಿ ಮಠದ ಅರ್ಚಕರಾದ ವೇದಮೂರ್ತಿ ಗುರುಪಾದಯ್ಯ ಶಿವಬಸಯ್ಯ ಚೌಕಿ ಮಠ ದಿನಾಂಕ 19/4/2026 ಸಂಜೆ 7 ಗಂಟೆಗೆ ಸ್ವರ್ಗವಾಸಿಯಾಗಿದ್ದಾರೆ ಎಂದು ಹೇಳಲು ವಿಷಾದವೆನಿಸುತ್ತದೆ. ವಯಸ್ಸು 80 ವರ್ಷದವರಾಗಿದ್ದು ಕೆಲವು ದಿನಗಳಿಂದ ಉಸಿರಾಟದ ತೊಂದರೆಯನ್ನು ಅನುಭವಿಸುತ್ತಿದ್ದರು. ಅದೇ ಒಂದು ತೊಂದರೆ ಹೆಚ್ಚಾಗಿ ಸ್ವರ್ಗವಾಸಿಯಾಗಿದ್ದಾರೆಂದು ಹೇಳಲು ವಿಷಾದವೆನಿಸುತ್ತದೆ. ಇವರ ಜೀವನದುದ್ದಕ್ಕೂ ಶ್ರೀ ಚೌತಿ ಮಠದ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾ ಪೂಜಾ, ಹವನ, ಹೋಮ, ಜಾತ್ರಾ, ಮದುವೆ, ಶುಭ ಸಮಾರಂಭದ ಕಾರ್ಯಕ್ರಮಗಳನ್ನು ಜನರ ಒಂದು ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟವರು. ಇವರ ಒಂದು ನಿಧನದ ವಿಷಯ ಮುರುಗೋಡು ಜನರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ತುಂಬಲಾರದ ನಷ್ಟವಾಗಿದೆ. ಇವರ ಅಂತಿಮ ಸಂಸ್ಕಾರವು ಮುರುಗೋಡು ಸ್ವಗ್ರಾಮದಲ್ಲಿ ನಡೆಯುತ್ತದೆ. 3 ಜನ ಗಂಡು ಮಕ್ಕಳನ್ನು, ಒಬ್ಬರು ಹೆಣ್ಣು ಮಗಳನ್ನು, 10 ಜನ ಮೊಮ್ಮಕ್ಕಳನ್ನು, ಮುರುಗೋಡು ಹೋಬಳಿ ಪಟ್ಟಣದ ಎಲ್ಲ ಜನರನ್ನು, ಸುತ್ತಮುತ್ತಲಿನ ಹಳ್ಳಿಯ ಜನರನ್ನು, ಚೌಕಿ ಮಠ ಹಾಗೂ ಬೆಟಗೇರಿ ಮಠದ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆಂದು ತಿಳಿಸಲು ವಿಷಾದ ವ್ಯಕ್ತವಾಗುತ್ತದೆ. ಗ್ರಾಮದ ಜನರು, ಗ್ರಾಮದ ಸುತ್ತಮುತ್ತ ಹಳ್ಳಿಯ ಜನರು ಅವರ ಅಗಲಿಕೆಗೆ ತುಂಬಲಾರದ ನಷ್ಟವೆಂದು ತಿಳಿಸಿ ಆ ಭಗವಂತನು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ತಾಳ್ಮೆಯ ಶಕ್ತಿಯು ದೇವರು ಅವರ ಕುಟುಂಬಕ್ಕೆ ನೀಡಲೆಂದು ಬೇಡಿಕೊಂಡಿದ್ದಾರೆ. ದಿನಾಂಕ 21 ಮುಂಜಾನೆ 9ರಿಂದ ಇವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಇರುತ್ತದೆ. ಅವರ ನಿಧನದ ವಿಷಯ ಯಾರಿಗೆ ತಿಳಿದಿಲ್ಲವೋ ಅವರು ನಮ್ಮ ರಾಷ್ಟ್ರಧ್ವನಿ ಮೂಲಕ ತಿಳಿದುಕೊಳ್ಳಬೇಕೆಂದು ನಮ್ಮ ವರದಿಗಾರರನ್ನ ಕರೆಸಿ ವಿಷಯವನ್ನ ತಿಳಿಸಿದ್ದಾರೆ. ಜಿಲ್ಲಾ ವರದಿಗಾರರು ಮೆಬನೂರ್, ಮುರುಗೋಡು ತಾಲೂಕು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.